हेलो गाइस, वेलकम बैक टू माय यूट्यूब ಚಾನಲ್ और वेलकम टू ಚಂದುಗೌಡ ಯೂಟ್ಯೂಬ್ ಚಾನಲ್। ಹಾಗೆ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ಎಲ್ಲರೂ ಸಹ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಬನ್ನಿ ನೋಡ್ಕೊಂಡು ಬರೋಣ ಈ ವ್ಲಾಗು ಹೇಗಿರುತ್ತೆ. ಹಾಗೆ ಈ ವ್ಲಾಗು ನಿಮಗೆಲ್ಲರಿಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಬಿಡೋವಂತಹ ಪ್ರತಿಯೊಂದು ವೀಡಿಯೋಸ್ದು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಗೆ ಎಲ್ಲರಿಗೂ ಸಹ ಗುಡ್ ಮಾರ್ನಿಂಗ್. ಗೈಸ್, ಅಮ್ಮ ರಂಗೋಲಿ ಬಿಟ್ಟಿದ್ರು, ಸೊ ನೋಡ್ತಾ ಇದ್ದೆ. ಸೊ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇದೇ ಥರ ನಿಮಗೆ ಸಾಕಷ್ಟು ರಂಗೋಲಿ ಡಿಸೈನ್ಸ್ ಏನಾದರೂ ಬೇಕಂತ ಅಂದರೆ ಹೇಳಿ. ನಮ್ಮಮ್ಮ ಯಾವ ಥರ ರಂಗೋಲಿಸ್ ಎಲ್ಲನೂ ಸಹ ಬಿಡ್ತಾರೆ ನಿಮ್ಮ ಜೊತೆ ನಾನು ಎಲ್ಲನೂ ಸಹ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಎಲ್ಲನೂ ಕೆಲಸನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಕಸ ಗುಡಿಸಿ ಹಾಗೆ ಎಲ್ಲನೂ ಸಹ ಒರೆಸ್ಕೊತಾ ಇದ್ದೀನಿ. ನನ್ನ ತಮ್ಮಂದು ತೀಟೆ ಹಾಗೆ ಸದ್ದು ಬರ್ತದೆ ಅಂತ ಹೇಳಿಬಿಟ್ಟು, ಸೌಂಡ್ ಬರುತ್ತೆ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ನ ನಾನು ಕೊಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ನಾನು ಒಂದು ರೆಸಿಪಿನ ಮಾಡಿದ್ದೆ ಟಿಫನಿಗೆ. ಸೊ ಅದನ್ನು ನಿಮಗೆ ಕ್ವಿಕ್ಕಾಗಿ ಬೇಗ ಹೇಗೆ ಮಾಡ್ಕೊಳ್ಳೋದು ಅಂತ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಅದನ್ನು ಯಾವ ರೀತಿ ಮಾಡೋದು, ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ಫಸ್ಟು ಒಂದು ಕುಕ್ಕರ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಗೀ ರೈಸ್. ಸೊ ಅದಕ್ಕಾಗಿ ನಾವು ತುಪ್ಪನ ಇದಕ್ಕೆ ಫಸ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಅದ್ರ ಜೊತೆಗೆ 2 ಚಮಚದಷ್ಟು ಆಯಿಲ್, ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಆಯಿಲ್ನ ಹಾಕ್ಕೊಳ್ಳಿ. ಹಾಗೆ ಮೆಣಸು, ಏಲಕ್ಕಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸೂರಿ ಮೇಥಿ, ಸ್ಟಾರ್ ಹೂವು ಎಲ್ಲನೂ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟು ಏನು ಹಾಕ್ತೀನಿ ನಿಮಗೆ ನೋಡೋಣ. ಇದನ್ನು ಸ್ವಲ್ಪ ಹೊತ್ತು ನಾವು ಹಾಗೆ ಫ್ರೈ ಮಾಡ್ಕೊಬೇಕು. ಕಸ್ತೂರಿ ಮೇಥಿ ನಾನಿಲ್ಲಿ ಹಾಕಿಲ್ಲ. ನಿಮಗೆ ಬೇಕಂತ ಅಂದರೆ ನೀವು ಕಸ್ತೂರಿ ಮೇಥಿನೂ ಸಹ ಆ್ಯಡ್ ಮಾಡ್ಕೊಬಹುದು. ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿದ್ದಾದಮೇಲೆ ನಾನು ಇದಕ್ಕೆ ಉದ್ದುದ್ದಾಗಿ ಹಚ್ಚಿರೋ ಅಂತಹ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಫ್ರೈ ಮಾಡ್ಕೊಬೇಕು. ಆಮೇಲೆ ನೆಕ್ಸ್ಟು ಇದಕ್ಕೆ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನಾನು ಸಿಗದು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 6ರಿಂದ 7 ಎಸಲಷ್ಟು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಜಜ್ಜಿನೂ ಸಹ ಹಾಕ್ಬೋದು, ಇಲ್ಲಾಂದರೆ ಹಾಗೇನೂ ಕೂಡ ಹಾಕ್ಕೊಬೋದು, ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಬೋದು. ಈಗ ಸ್ವಲ್ಪ ಶುಂಠಿದು ಪೇಸ್ಟನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಅದು ಹಸಿ ವಾಸನೆ ಎಲ್ಲನೂ ಸಹ ಹೋಗೋ ಗಂಟ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ನನ್ನ ಕೈಯಲ್ಲಾಗುವಂಥ 1 ಹಿಡಿಯಷ್ಟು ಪುದೀನನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಎಲ್ಲ ಕೂಡ ಚೆನ್ನಾಗಿ ಬೆಂದಿದ್ದಾದಮೇಲೆ ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಎಷ್ಟು ಗ್ಲಾಸ್ ಅಕ್ಕಿ ಇಟ್ಕೊತೀರೋ ಅಷ್ಟು ಗ್ಲಾಸು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದನ್ನು ಒಂದ್ಸರಿ ನೀವು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಜೊತೆ ಏನು ಬೇಕಾದರೂ ಮಾಡ್ಕೊಬೋದು. ಹಾಗೆ ನಾನು ಇವಾಗ 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ಅದಕ್ಕಾಗಿ 2 ಲೋಟ ಅಷ್ಟು ನೀರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಕ್ಕಿನ ನಾನು ಆಗಲೇ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸಿದ್ದು ಸ್ವಲ್ಪ ಹೊತ್ತು. ಇವಾಗ ನೀರೆಲ್ಲನೂ ಸಹ ನಾನು ಚೆಲ್ಲಿ ಅಕ್ಕಿನ ನಾನು ಇವಾಗ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ನೀವು ಏನು ಬೇಕಾದರೂ ಮಾಡ್ಕೊಬೋದು. ತರಕಾರಿ ಹಾಕಿ ಅದರದ್ದು ಗ್ರೇವಿ ಥರ ಮಾಡ್ಕೊಬೋದು. ಇಲ್ಲ ಅಂತಂದರೆ ನೀವು ಬಟಾಣಿ ಹಾಕಿ ಗ್ರೇವಿ ಮಾಡ್ಕೊಬೋದು. ಬಟಾಣಿ ಹಾಕಿ ಗ್ರೇವಿ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಬಟಾಣಿ ಗ್ರೇವಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು ಅದು. ಹಾಗೆ ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಸಾಲ್ಟ್ ಉಪ್ಪು ಸಹ ಆ್ಯಡ್ ಮಾಡ್ಕೊಬೋದು. ನೋಡಿ, ಇವಾಗ ನಾನು 2 ವಿಷಲ್ ಹೊಡ್ಸಿದ್ದೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಅನ್ನನೆಲ್ಲನೂ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ಹಾಗೆ ತುಪ್ಪ ಹಾಕಿರೋದ್ರಿಂದ ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ನೀವು ಮೇಲೆ ಬೇಕಂದರೆ ಇನ್ನೂ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಬೋದು. ನಾನೇನು ಒಂದ್ಸಲ ಅಷ್ಟೇ ನಾನು ತುಪ್ಪ ಆ್ಯಡ್ ಮಾಡ್ಕೊಂಡಿರೋದು. ಹಾಗೆ ನೆಕ್ಸ್ಟು ಬಟಾಣಿ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅಂತ ಹೇಳಿ ಸಿಡ್ದಾಗಿದ್ದಾದಮೇಲೆ ನಾನು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಉದ್ದುದ್ದಾಗೇ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬೋದು. 2 ಸಣ್ಣದಾದಂತಹ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 10 ಬೆಳ್ಳುಳ್ಳಿನ ನಾನು ಜಜ್ಜಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಹಾಗೇನೂ ಸಹ ಆ್ಯಡ್ ಮಾಡ್ಕೊಬೋದು. ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂತ ಅಂದರೆ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಇದೇ ಥರ ಹಾಕಿದ್ರೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಸಿಗುತ್ತೆ, ಹಾಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ.
ಆಮೇಲೆ ನೆಕ್ಸ್ಟು ನಾನು ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಸಹ ಹಾಕಿದ್ದಾದಮೇಲೆ ಕರಿಬೇವು ಹಾಕ್ಕೊಂಡ್ರೆ ಸಿಡಿಯಲ್ಲ. ಸೊ ಅದಕ್ಕಾಗಿ ನಾನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂತಂದರೆ ಫಸ್ಟಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಇದು ಕರಿಬೇವು ಹಾಕಿ ಈರುಳ್ಳಿ ಎಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ, ನಾವು ಫ್ರೈ ಮಾಡ್ಕೊಬೇಕು. ಕಲರ್ ಎಲ್ಲನೂ ಸ್ವಲ್ಪ ಚೇಂಜ್ ಆಗಿದ್ದಾದಮೇಲೆ ನಾನು ಇದಕ್ಕೆ ಮೀಡಿಯಮ್ ಸೈಜ್ ಆಗಿರುವಂತಹ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ದಪ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂತಾದರೆ ಸಣ್ಣದಾಗೂ ಸಹ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಅದು ಕೂಡ ಚೆನ್ನಾಗಿ ಬೇಯಬೇಕು. ಟೊಮೊಟೊ ಎಲ್ಲನೂ ಕೂಡ ಸ್ಮ್ಯಾಶ್ ಆಗಬೇಕು. ನೋಡ್ತಾ ಇದ್ದೀರಾ ನೀವು ಯಾವ ಥರ ಬೆಂದಿದೆ ಅದು ಅಂತ ಹೇಳ್ಬಿಟ್ಟು. ನೀವು ಆಗಾಗ ಸ್ವಲ್ಪ ಹೊತ್ತು ತಿರ್ಕೊಳ್ತಾ ಇರಿ, ತಲೆ ಹತ್ತಕ್ಕೆ ಬಿಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಗ್ರೇವಿ ನೀವು ಚಪಾತಿ ಹಾಗೆ ದೋಸೆ, ರೊಟ್ಟಿ, ಅನ್ನ ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗುತ್ತೆ. ಅದೇನಾದರೂ ಸ್ಮ್ಯಾಶ್ ಆಗಿಲ್ಲ ಅಂದರೆ ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಎಲ್ಲದಕ್ಕೂ ಕೂಡ ಈ ಬಟಾಣಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡ್ಕೊಳ್ಳಿ ಒಂದು ಸಲ. ಆಮೇಲೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, 2 ರೆಸಿಪಿನೂ ಕೂಡ. ಹಾಗೆ ಹೊಸ ಹೊಸ ರೆಸಿಪೀಸ್ಗಳನ್ನ ನಾನು ಮುಂದೆ ಬಿಡ್ತಾ ಇರ್ತೀನಿ, ಅದಕ್ಕೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇವಾಗ ಇದಕ್ಕೆ ಬಟಾಣಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿನ ನಾನು ಒಂದು 2 ವಿಷಲು ಬೇಯಿಸ್ಕೊಂಡಿದ್ದೆ. ಸೊ ಅದಕ್ಕಾಗಿ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನ ನಾನು ಹಾಕ್ತಾಯಿಲ್ಲ, ನೀರು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಇದು ಗ್ರೇವಿ ರೀತಿಯಾಗಿ ನಾವು ಮಾಡ್ತಾ ಇರೋದ್ರಿಂದ ನೀರನ್ನೇ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ. ಆಮೇಲೆ ನಾನು ಬೇಯಿಸಿದ ನೀರನ್ನೇ ಸ್ವಲ್ಪ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮನೆಯಲ್ಲೇ ತಯಾರಿಸಿರುವಂತಹ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ಸಾಂಬಾರು ಪುಡಿ ನಾನು ಹಿಂದಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಸಾಂಬಾರು ಪುಡಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇರೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ನಮಗೆ ಇದು ರೆಡಿ ಆಗುತ್ತೆ. ಹಾಗೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಪುಡಿ ಉಪ್ಪನ್ನಾದರೂ ಆ್ಯಡ್ ಮಾಡ್ಕೊಬೋದು, ಹಾಗೆ ಕಲ್ಲುಪ್ಪನ್ನಾದ್ರೂ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಗ್ರೇವಿ ರೀತಿಯಾಗಿದೆಯಲ್ಲ, ಕರಗುತ್ತೆ. ಕಲ್ಲುಪ್ಪು ಹಾಕ್ಕೊಂಡ್ರೆ, ಪುಡಿ ಉಪ್ಪು ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಾನು ಇದಕ್ಕೆ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಸ್ವಲ್ಪ ಹೊತ್ತು ಹಾಗೆ ಮಳ್ಸಿದ್ರೆ ಇದು ನಿಮಗೆ ಗ್ರೇವಿ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಸಾಂಬಾರು ಪುಡಿ ಹಾಕಿದ್ದೀವಲ್ಲ ನಾವು, ಸೊ ಅದಕ್ಕಾಗಿ ಅದು ಗಟ್ಟಿ ಆಗುತ್ತೆ. ನೀವು ಬೇರೆ ಪುಡಿ ಹಾಕಿದ್ರೂ ಸಹ ಗಟ್ಟಿ ಆಗುತ್ತೆ. ಯಾವುದೇ ರೀತಿಯಾದ ಪೌಡ್ರ್ ಹಾಕಿದ್ರೆ ಸಾಂಬಾರು ಎಷ್ಟೇ ತೆಳ್ಳಗಿರೋ ಸಹ ಸ್ವಲ್ಪ ಹೊತ್ತು ಚೆನ್ನಾಗಿ ಮಳ್ಸಿದ್ರೆ ಗಟ್ಟಿ ಆಗುತ್ತೆ. ಹಾಗೆ ಇವಾಗ ನಾನು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡೆ. ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬೇಯಿಸೋಣ. ಇದು ಮಳ್ಳಬೇಕು ನೋಡಿ, ಇವಾಗ ಮಳ್ತಾ ಇದೆ. ಈ ಥರ ಬೆಂದಿದ್ದಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸ್ ಕೊಟ್ಬಿಡೋಣ. ಮಿಕ್ಸ್ ಕೊಟ್ಟಿದ್ದಾದಮೇಲೆ ಇದು ಸಹ ರೆಡಿ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಚಪಾತಿ ಏನಾದರೂ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟವಾದರೆ. ನಾನು ಗೀ ರೈಸಿಗೆ ಬಟಾಣಿ ಗ್ರೇವಿನ ಮಾಡ್ಕೊಂಡಿದ್ದೀನಿ. ಎರಡಕ್ಕೂ ಸಹ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಹಾಗೆ ಮಕ್ಳುಗಳು ಚಪಾತಿಗೆ ಚಟ್ನಿಯಲ್ಲಿ ಹಾಗೆ ಸಾಂಬಾರಲ್ಲಿ ತಿನ್ನಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಖಂಡಿತ ತಿಂತಾರೆ. ಬಟಾಣಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಟಾಣಿಯಲ್ಲಿ ನೀವು ಈ ಥರ ಗೊಜ್ಜು ಮಾಡ್ಕೊಬೋದು. ನೋಡಿ ಇವಾಗ ಮಳ್ತಾ ಇದೆ. ಈ ಥರ ಮಳ್ಳಬೇಕಾದ್ರೆ ನೀವು ಇನ್ನೂ ಒಂದು ಸಲ ತಿರುಗಿಸ್ಬೇಕು. ತಳಗೆಲ್ಲ ಏನಾದರೂ ಹಿಡಿತಾ ಇದೆಯಾ ಅಂತ ನೋಡ್ಕೊಬೇಕು ನಾವು. ಆಮೇಲೆ ಇದನ್ನು ಚೆನ್ನಾಗಿ ಮಳ್ಳಿದಾದ್ಮೇಲೆ ನಾವು ಇದನ್ನು ಸೈಡಿಗೆ ಎತ್ತಿಟ್ಕೊಬೋದು. ಇಷ್ಟೇ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು, ಬೇಗನೂ ಕೂಡ ಆಗುತ್ತೆ. ಯಾವುದೇ ರೀತಿಯಾಗಿ ನಾವು ಏನು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಂಗಿಲ್ಲ. ಹಾಗೆ ನೋಡಿ ಇವಾಗ ರೆಡಿ ಆಗಿದೆ. ಗೈಸ್ ಮನೆಯಲ್ಲೇ ಇದ್ವಲ್ಲ, ಸೊ ಅದಕ್ಕಾಗಿ ನಾನು ಮತ್ತು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಸ್ವಿಚ್ ಬೋರ್ಡ್ ಹತ್ರ ಹೋಮ್ ಮೇಕರ್ ಹಾಗೆ ಡ್ರಾಯಿಂಗ್ ಪೇಂಟಿಂಗ್ ಮಾಡ್ತಾಯಿದ್ವಿ. ಅದು ಪೂರ್ತಿ ನಿಮಗೆ ಬೇಕಂತ ಹೇಳಿದ್ರೆ ಹೋಮ್ ಟೂರ್ ಮಾಡಬೇಕಾದ್ರೆ ನಾನು ನಿಮಗೆ ಅದನ್ನು ಪೂರ್ತಿ ತೋರಿಸ್ತೀನಿ, ಯಾವ ಥರ ಬಿಡಿಸಿದ್ದೀನಿ ಅಂತ ಹೇಳಿಬಿಟ್ಟು. ಹಾಗೆ ನಮ್ಮ ಮನೆ ಹಿಂದೆ ಮನೆ ಕಟ್ಟಿಸ್ತಾರಂತೆ, ಸೊ ಅದಕ್ಕಾಗಿ ಅವರು JCB ತಗೊಬಂದು ಎಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು. ನನ್ನ ತಮ್ಮ ನಾನು ವೀಡಿಯೋ ಮಾಡಬೇಕು ಕೊಡು ಅಂತೇಳ್ಬಿಟ್ಟು ಹಠ ಮಾಡ್ತಾಯಿದ್ದ. ಸೊ ಅದಕ್ಕಾಗಿ ನಾನೇ ವೀಡಿಯೋ ಮಾಡ್ತೀನಿ ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ. ಹಾಗೆ ನಮ್ಮಮ್ಮ ಬಾಳೆಕಾಯಿಂದ ಚಿಪ್ಸ್ ಮಾಡಿದ್ರು ಸ್ನ್ಯಾಕ್ಸಿಗೆ ತಿನ್ನೋದಕ್ಕೆ ಅಂತ. ಇವ್ರು ನೋಡಿ ಯಾವ ಥರ ತೀಟೆ ಮಾಡ್ತಾ ಇದ್ದಾನೆ ಸಂಜೆ. ಎಲ್ಲೋಗ್ತಾ ಇದೆಯಾ? ಇಷ್ಟೊತ್ತು ಸಂಜೆ ಆಯಿತು, ಬಾ ಹೋಗ್ಬೇಡ್ದು ನೋಡು. ಗಾಯ್ಸ್ ನೋಡಿ ಸಂಜೆ ಆಗಿದೆ, ಇವಾಗಲೂ ಸಹ ಇವನು ಆಟ ಆಡ್ಬೇಕಂತ ಹೇಳ್ಬಿಟ್ಟು ಹಠ ಮಾಡ್ಕೊಂಡು ಬಂದಿದ್ದಾನೆ. ನೋಡಿ ಈ ಕಡೆ, ಏನು ನಿಂದು ಹಠ ಸಮರ್ತು?
ಹೇಳಪ್ಪ ನೋಡಿ ಈ ಕಡೆ